ರಾಜ್ಯ ಕಾಂಗ್ರೆಸ್ನ ಹೊಸ ಸಂಪುಟ ರಚನೆಯ ಬೆನ್ನಲ್ಲೇ ಈಗ ಅಲ್ಪಸಂಖ್ಯಾತ ಸಮುದಾಯದ ಪ್ರಭಾವಿ ನಾಯಕ ಜಮೀರ್ ಅಹಮದ್ ಖಾನ್ ಅವರಿಗೆ ಬಿಗ್ ಶಾಕ್ ಎದುರಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ಅವರ ನೂತನ ಸಂಪುಟದ ಮೊದಲ ಪಟ್ಟಿಯಲ್ಲಿ ಜಮೀರ್ ಅವರಿಗೆ ಸ್ಥಾನ ಸಿಕ್ಕಿಲ್ಲ. ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ಸಂಪುಟ ವಿಸ್ತರಣೆಯಾದರೂ ಜಮೀರ್ ಅವರಿಗೆ ಮಂತ್ರಿಗಿರಿ ಸಿಗೋದು ಡೌಟು ಅಂತ ಉನ್ನತ ಮೂಲಗಳು ಹೇಳ್ತಿವೆ. ಜಮೀರ್ ಅವರಿಗೆ ಈ ಮಟ್ಟಿಗೆ ಹಿನ್ನಡೆಯಾಗಲು ಕಾರಣವಾಗಿದ್ದು ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ವೇಳೆ ಉಂಟಾದ ಆಂತರಿಕ ಭಿನ್ನಮತ ಮತ್ತು ಬಂಡಾಯದ ಕತೆ. ಏಪ್ರಿಲ್ 9ರಂದು ನಡೆದಿದ್ದ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಸಾಂಪ್ರದಾಯಿಕ ಮುಸ್ಲಿಂ ಮತ ಬ್ಯಾಂಕ್ ಸಂಪೂರ್ಣ ಒಡೆದು ಹೋಗಿತ್ತು. ಎಸ್ಡಿಪಿಐ ಅಭ್ಯರ್ಥಿ ಬರೋಬ್ಬರಿ 19,000 ಮತಗಳನ್ನ ಪಡೆದು ಕಾಂಗ್ರೆಸ್ಗೆ ಬಿಗ್ ಲಾಸ್ ಮಾಡಿದ್ರು. ಈ ಇಡೀ ಬಂಡಾಯದ ಹಿಂದೆ ಜಮೀರ್ ಅಹಮದ್ ಅವರ ಕೈವಾಡವಿದೆ ಎಂದು ಆಡಿಯೋ ವಿಡಿಯೋ ಸಾಕ್ಷಿ ಸಮೇತ ಹೈಕಮಾಂಡ್ಗೆ ದೂರು ಸಲ್ಲಿಕೆಯಾಗಿತ್ತು. ಇನ್ನು ಜಮೀರ್ ಅವರು ಇದು ಎಐ ಸೃಷ್ಟಿತ ಆಡಿಯೋ ಅಂತ ಸಮರ್ಥಿಸಿಕೊಂಡಿದ್ರು ಕೂಡ ಹೈಕಮಾಂಡ್ ಮಾತ್ರ ಇದನ್ನ ತೀರಾ ಗಂಭೀರವಾಗಿ ಪರಿಗಣಿಸಿದೆ. ಇದೆಲ್ಲದರ ನಡುವೆ ಬುಧವಾರ ನಡೆದ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ವಂದೇ ಮಾತರಂ ಗೀತೆ ಪ್ರಸಾರವಾಗುತ್ತಿದ್ದ ವೇಳೆಯೇ ಜಮೀರ್ ಅಹಮದ್ ಅವರು ಅರ್ಧದಲ್ಲಿ ಎದ್ದು ಹೋಗಿರೋ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಆದರೆ ಇತ್ತ ಜಮೀರ್ ಪರವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಭರ್ಜರಿ ಬ್ಯಾಟಿಂಗ್ ಮಾಡಿದ್ದಾರೆ. ಜಮೀರ್ ಅವರ ಸಚಿವ ಸ್ಥಾನ ತಪ್ಪಿಸಲೆಂದೇ ಕೊನೆ ಹಂತದಲ್ಲಿ ವ್ಯವಸ್ಥಿತ ರಾಜಕಾರಣ ಮಾಡಿ ಆಡಿಯೋ ಹರಿಬಿಟ್ಟಿದ್ದಾರೆ. ವಿರೋಧಿಗಳ ಪ್ಲಾನ್ ಸಕ್ಸಸ್ ಆಗಿದೆ ಅಂತ ಬೇಸರ ಹೊರಹಾಕಿದ್ದಾರೆ.